ಕಲಬುರಗಿ ಬೆಂಗಳೂರು ಬೈಯಪ್ಪನಹಳ್ಳಿ ಮಧ್ಯೆ ಸಂಚರಿಸುವ ಸಾಪ್ತಾಹಿಕ ರೈಲಿಗೆ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಕಲಬುರಗಿಯಿಂದ ಸಂಜೆ 5:10ಕ್ಕೆ ಹೊರಡುವ ಈ ರೈಲು ಮರುದಿನ ಬೆಳಗಿನ ಜಾವ 4:15ಕ್ಕೆ ಬೈಯಪ್ಪನಹಳ್ಳಿಯ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ತಲುಪಲಿದೆ. ಶಹಾಬಾದ್, ವಾಡಿ, ಯಾದಗಿರಿ, ರಾಯಚೂರು ಇತರೆಡೆ ನಿಲ್ಲಲಿದೆ. ಪ್ರಸ್ತುತ ಈ ರೈಲು ಏಪ್ರಿಲ್ 4ರಿಂದ ವಾರಕ್ಕೆ 3 ದಿನ ಸಂಚರಿಸಲು ರೈಲ್ವೆ ಇಲಾಖೆ ಒಪ್ಪಿಗೆ ನೀಡಿದೆ. ಈ ಭಾಗದ ಜನ ಬೆಂಗಳೂರಿಗೆ ತೆರಳಲು ಅನುಕೂಲವಾಗಿದ್ದು ಪ್ರಗತಿಗೆ ದೊಡ್ಡ ಉತ್ತೇಜನ ನೀಡಲಿದೆ ಎಂದಿದ್ದಾರೆ. ಕೇಂದ್ರ ಸರ್ಕಾರ ಕಲಬುರಗಿಯಿಂದ ಬೆಂಗಳೂರಿಗೆ ಸಂಚರಿಸಲು ವಂದೇ ಭಾರತ ಸೌಲಭ್ಯವನ್ನು ನೀಡಿದ್ದು ಮಾರ್ಚ್ 12ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡುವವರು. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದ್ದಾರೆ. ಬರೀ ರೇಲ್ ಅಲ್ಲ, ಇವತ್ತು ಒಂದು ಹೊಸ ರೇಲ್, ಒಂದು ಹಿಸ್ಟಾರಿಕಲ್ ಟ್ರೈನ್ ವಂದೇ ಭಾರತ್, ಸ್ಪೆಷಲಿ ಕಲಬುರ್ಗಿ ಬಿಟ್ಟರೆ 1:15 ಯಲಹಂಕಕ್ಕೆ ಹೋಗಿ ಮುಟ್ತದೆ. ಮತ್ತು ವಾಪಸ್ 2:15 ಬಿಟ್ಟರೆ ರಾತ್ರಿ 11 ಗುಲ್ಬರ್ಗ ಬರ್ತದೆ. ಇಂಥ ಒಂದು ವಂದೇ ಭಾರತ್ ಟ್ರೈನು 12ನೇ ತಾರೀಕು ಬೆಳಿಗ್ಗೆ ನರೇಂದ್ರ ಮೋದಿಜಿಯವರು ವರ್ಚುವಲ್ ಇನಾಗ್ರೇಷನ್ ಮಾಡ್ತಾ ಇದ್ದಾರೆ. ತಾವೆಲ್ಲೋ ಇಲ್ಲಿ ಬರಬೇಕಂತ ಹೇಳಿ ವಿನಂತಿ ಮಾಡ್ತೀನಿ. ಅವರು ಬಂಧುಗಳ रेल ऐसी चीज़ है, कॉमन लोगों को, गरीबों को, गवर्नमेंट ऑफिसरों को, पेशेंट को, यहाँ से बहुत से लोग हमारे बेंगलोर और उधर ट्रीटमेंट के लिए जाते हैं. सबके लिए बहुत बड़ा आगे ವಾರಕ್ಕೆ 3 ದಿವಸ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದು ಹೆಂಗಂದ್ರೆ ಇಟ್ ಡಿಪೆಂಡ್ಸ್ ಆನ್ ಯುವರ್ ಟ್ರಾವೆಲಿಂಗ್. ನೀವು ಪ್ಯಾಸೆಂಜರ್ ಫುಟ್ಫಾಲ್ ಆಕ್ಯುಪೆನ್ಸಿ ಜಾಸ್ತಿ ಇದ್ರೆ ಇದನ್ನು ರೆಗ್ಯುಲರ್ ಮಾಡ್ತಾರೆ. ನಾವು ಇದು ತಿಳ್ಕೊಳ್ಬೇಕು. ಇವತ್ತು ಆ ಟ್ರೈನ್ ಕೂಡ ನಾವು ರೆಗ್ಯುಲರ್ ಶುರುವಾಗ್ತಾ ಇದೆ. ಈ ಭಾಗಕ್ಕೆ ಒಂದು ಭಾಳ ದೊಡ್ಡ ಬೇಡಿಕೆ ಇತ್ತು. ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು, ಅಶ್ವಿನಿ ವೈಷ್ಣವ್ ಅವರು ನಮಗೆ ಭಾಳ ದೊಡ್ಡ ಕೊಡುಗೆ ಕೊಟ್ಟಾರ. ನಾನು ಅವರಿಗೆ ನಮ್ಮ ಪೂರ್ತಿ ಕಲಬುರಗಿ ಜನರ ವತಿಯಿಂದ, ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ, ಸಾಮಾನ್ಯ ಜನರಿಂದ ಇವತ್ತು ಭಾಳ ಸಂತೋಷ. ನಾನು ಎಲ್ಲಿ ನೋಡಿದಲ್ಲಿ ಕಲಬುರಗಿಯಲ್ಲಿ ಪ್ರತಿ ಮನೆ ಮಾತೇನಾಗಿದೆ ಅಂದ್ರೆ ರೈಲ್ ಗಾಡಿ ಚಾಲು ಆಗ್ತದೆ ಕಲಬುರಗಿಯಿಂದ ಅಂತೇಳಿ. ಇವತ್ತು ಕಲಬುರಗಿಯಿಂದ ರೈಲ್ ಶುರು ಆಗ್ತದೆ ಅಂತೇಳಿ ಒಂದು ಒಳ್ಳೆಯ ವಾತಾವರಣ, ಹಬ್ಬದ ವಾತಾವರಣ ನಿರ್ಮಾಣ ಆಗ್ಯದ. ನಾನು MY ಪಾಟೀಲ್ಗೂ ಧನ್ಯವಾದ ಹೇಳ್ತೀನಿ. ಅವ್ರು ಏಕೈಕ ಸದಸ್ಯರು ಕಾಂಗ್ರೆಸ್ ಪಾರ್ಟಿಯಿಂದ ಬಂದರು. ಅಲ್ಲ ಎದ್ದಿತ್ತ ಹೇಳಬೇಕಾಗ್ತದೆ. ಕೊಡುಗೆ ಆಗಿದೆ ಅಂತ ಈ ಸಂದರ್ಭ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನೋಡ್ತೇವೆ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ವಿಮಾನಗಳು ಫುಲ್ ನಡೀತಾ ಇದೆ, ಬಸ್ಗಳು ಫುಲ್ ಹೋಗ್ತವೆ. ಎಷ್ಟು ಟ್ರೈನ್ ಆದರೂ ಕೂಡ ಜನ ಹೋಗ್ತಾನೆ ಇರ್ತಾರೆ. ಬೆಂಗಳೂರಿಗೆ ನೇರವಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಒಂದು ಅನೇಕ ರೀತಿಯ ವ್ಯವಹಾರಗಳು ಇರೋದ್ರಿಂದ ಮಕ್ಕಳು ಕೂಡ ಅಲ್ಲಿ ಉದ್ಯೋಗ ಮಾಡ್ತಕ್ಕಂಥವ್ರು ಇರ್ಬೋದು, ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಹಲವಾರು ಸಂಬಂಧಗಳ ಹಿನ್ನೆಲೆಯಲ್ಲಿ ಈ ಒಂದು ಭಾಳ ಅರ್ಥಪೂರ್ಣ ಕೊಡುಗೆ ನಮ್ಮ ಉಮೇಶ್ ಜಾಧವ್ ಅವರು ನಮಗೆ ಮಾತ್ರ ಯಾಕಾಗಿ ಟ್ರೈನ್ ಬಿಡಬೇಕಾಗಿದೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಮಾಲಿಕಯ್ಯ, ಅಫ್ಜಲ್ಪುರ್ ಶಾಸಕ MY ಪಾಟೀಲ್, MLC BG ಪಾಟೀಲ್, ಮಹಾನಗರ ಪಾಲಿಕೆಯ ಮೇಯರ್ ವಿಶಾಲ್ ದರ್ಗಿ, ಸುನಿಲ್ ವಲ್ಲಾಪುರೆ, ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಮರನಾಥ್ ಪಾಟೀಲ್, ಜಿಲ್ಲಾಧ್ಯಕ್ಷ ಚಂದು ಪಾಟೀಲ್ ಸೇರಿದಂತೆ ರೈಲ್ವೆ ಅಧಿಕಾರಿಗಳಾದ ಸೋಲಾಪುರ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ನೀರಜ್ ಕುಮಾರ್ ದೊರೆ, ವಿಭಾಗೀಯ ರೈಲ್ವೆ ವಾಣಿಜ್ಯ ವ್ಯವಸ್ಥಾಪಕ ಯೋಗೇಶ್ ಪಾಟೀಲ್ ಸೇರಿದಂತೆ ನಗರದ ಗಣ್ಯ ವ್ಯಕ್ತಿಗಳು, ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.